ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ರಿಂಗ್ ಬೀಡ್ಸ್ ಉಪಯೋಗಿಸ್ಕೊಂಡು ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು, 0.75 mm, ಯಾವಾಗಲೂ ಹಾಗೆ ರಿಂಗ್ ಬೀಡ್ಸು, ಮತ್ತು ಅದಕ್ಕೆ ಮಧ್ಯಕ್ಕೆ ಸೇರ್ಸೋಕ್ಕೆ ಈ ಥರದ ರೌಂಡ್ ಬೀಡ್ಸು ನಾರ್ಮಲ್ ಉಪಯೋಗಿಸ್ತೀನಿ. ಫಸ್ಟು ದಾರ ಲಾಕ್ ಮಾಡಿ ಈ ಥರ ದಾರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ, ಸೇಫ್ ಆಗಿರುತ್ತೆ. 3 ಚೈನು, ಬಟ್ಟೆ ಲಾಕ್, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ ರಿಂಗ್ ಬೀಡ್. ಈ ಥರ ರಿಂಗ್ ಬೀಡ್, ಮಧ್ಯದಲ್ಲಿ ರೌಂಡ್ ಬೀಡ್, ಮತ್ತು ಈ ಕಡೆ ರಿಂಗ್ ಬೀಡ್ನ ಈ ಕಡೆಗೆ ಹುಕ್ ಹಾಕ್ಕೊಂಡು ಇದನ್ನು ದಾರಕ್ಕೆ ಸೇರಿಸ್ಕೊಳ್ಳಿ. ಲಾಕ್ ಮಾಡಿ ಇದನ್ನು ಬಟ್ಟೆಗೆ ಸೇರಿಸಿ. ಮತ್ತು 3 ಸಾರಿ 3 ಚೈನು, 3 ಚೈನು, ಬಟ್ಟೆಗೆ ಲಾಕ್, 3 ಸಾರಿ ಮಾಡಬೇಕು ಸ್ನೇಹಿತರೆ. ಫಸ್ಟ್ ಅಂದರೆ ಸಿಂಗಲ್ ಆರ್ಚಿಗೆ ಮಾಡೋಷ್ಟು ನಾನು ಯಾವಾಗಲೂ ಮಾಡ್ತೀನಲ್ವ, ಇದೇ ಸ್ಟೆಪ್ಪು. ಇನ್ನೊಂದು ಸಾರಿ 3 ಚೈನ್, 3 ಚೈನ್ ಹಾಕಿ 3 ಸಾರಿ, ಮತ್ತು ಇದೇ ಥರ ರಿಂಗ್ ಬೀಡ್ಸು, ಮತ್ತೆ 3 ಸಾರಿ ಈ ಥರ 3 ಚೈನು, ಎಂಡಲ್ಲಿ 2 ಸಾರಿ ತೋರಿಸ್ತೀನಿ ಪೂರ್ತಿ ಮಾಡಿ. ಈ ಸ್ಟೆಪ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಬೀಡ್ ಸೇರಿಸ್ಕೊಂಡು ಇಲ್ಲಿ 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ ಎಂಡಲ್ಲಿ. ಫಸ್ಟಿಗೆ ಏನು ಸ್ಟಾರ್ಟಿಂಗಲ್ಲಿ ಮತ್ತೆ ಸೇರಿಸ್ಕೊಳ್ಳಿ, ಈ ಲಾಕ್ನ ಒಳಗಡೆ ಸೇರಿಸ್ಕೊಳ್ಳಿ. ಲಾಕ್ನ ಒಳಗಡೆ ಸೇರಿಸ್ಕೊಳ್ಳಿ, ನೀವು ಬಟ್ಟೆಗೆ ಸೇರಿಸ್ಕೋಬೇಡಿ. ಈ ಥರ ಲಾಕ್ನ ಒಳಗಡೆ ಸೇರಿಸ್ಕೊಳ್ಳಿ. ಈಗ 3 ಚೈನು, ಫಸ್ಟು ಇದನ್ನು ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ ಇಲ್ಲಿ 3 ಚೈನ್ ಇದೆಯಲ್ವ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಈ ಬೀಡ್ನ ಒಳಗಡೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಬೀಡ್ ದೊಡ್ಡ ಈ ರೌಂಡ್ ಬೀಡ್ ಮತ್ತು ರಿಂಗ್ ಬೀಡ್ ಮಧ್ಯೆ ಹಿಂಗೆ ಹುಕ್ ಹಾಕ್ಕೊಂಡು ದಾರ ತಗೊಂಬಂದು ಇಲ್ಲಿ ಡಬಲ್ ಕ್ರೋಶೆ ಒಂದು ಸಾರಿ ಹಿಂಗೆ ದಾರ ಸುತ್ಕೊಳ್ಳಿ. ಇದೆರಡರ ಮಧ್ಯದಲ್ಲಿ ಹುಕ್ ಹಾಕ್ಕೊಳ್ಳಿ. ನೋಡಿಕೊಂಡು ಈ ದಾರ ಮಧ್ಯದ ದಾರ ಎಲ್ಲ ಸಿಕ್ಕಾಕೋಬಾರ್ದು. 2 3 4 5 ಫುಲ್ ಆಗೋಷ್ಟು ಮಾಡ್ಕೊಳ್ಳಿ. 6 7 ತುಂಬ ಚೆನ್ನಾಗಿ ಬರುತ್ತೆ ಇದು. 11 ನಿಧಾನವಾಗಿ ಹಾಕ್ಕೊಳ್ಳಿ ಎಂಡಿಗೆ. 12 ಈ 3 ಚೈನಲ್ಲಿ ನೆಕ್ಸ್ಟ್ ಇದರ ಪಕ್ಕದ 3 ಚೈನ್ ಇದೆಯಲ್ವ, ಅಲ್ಲಿ ಲಾಕ್ ಮಾಡಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿ ಜಾಗ ಉಳಿಯತ್ತೆ ಆ 3 ಚೈನಲ್ಲಿ, ಮತ್ತು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಆರ್ಚ್ ಬರುತ್ತೆ. ಮತ್ತು 3 ಚೈನು, ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ. ಈ ನೆಕ್ಸ್ಟ್ 3 ಚೈನಲ್ಲಿ 2 ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಬೀಡಲ್ಲಿ ಹೀಗೆ 13 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ತೋರಿಸ್ತೀನಿ ನಾನು ಪೂರ್ತಿ ಮಾಡಿ. ಈ ಥರ ನಾನು ಆರ್ಚ್ ಮಾಡಿದ್ದೀನಿ ಸ್ನೇಹಿತರೆ, ಡಬಲ್ ಕ್ರೋಶೆ ಆರ್ಚ್. ಇಲ್ಲಿ ಕೊನೆಯಲ್ಲಿ 2 ಚೈನ್ ಮಾಡಿ
ದಾರ ಕಟ್ ಮಾಡಿದ್ದೀನಿ. ಈಗ ಬೇರೆ ಕಲರ್ ದಾರಲ್ಲಿ 2 ಆರ್ಚ್ ಮಾಡಿದ್ದೀನಿ, ತೋರಿಸ್ತಿದ್ದೀನಿ ನಿಮಗೆ. ಇದು ಸ್ಟಾರ್ಟ್ ಲಾಕ್ ಅಂತ ಇಟ್ಕೊಳ್ಳಿ. ಇಲ್ಲಿ ನೀವು ಸೆಕೆಂಡ್ ಸ್ಟೆಪ್ ಈ ಆರ್ಚ್ ಮಾಡೋಕ್ಕೆ, ಪಿಂಕ್ ಆರ್ಚ್ ಮಾಡೋಕ್ಕೆ ಲಾಕ್ ಮಾಡಿದ್ದೀರಲ್ವ, ಆ ಲಾಕಿನ ಒಳಗಡೆ ಡಬಲ್ ಲಾಕ್ ಮಾಡಿ ಸೇರಿಸಿದ್ದೀನಿ ನಾನು ನಿಮಗೆ ದಾರ. ಆಮೇಲೆ 3 ಚೈನ್ ಕುಚ್ಚಿಗಿರುತ್ತಲ್ವ, ಆ ಕುಚ್ಚಿಗೆ 3 ಚೈನ್ ಮಾಡ್ಕೊಳ್ಳಿ. ಇದು ನೋಡಿ, ಈಗ ಇದು ಲಾಕ್ ಅಂತಾದರೆ ಇದು ನೀವು ಫಸ್ಟ್ ಲಾಕ್ ಮಾಡಿರೋರು ಡಬಲ್ ಲಾಕ್ ಅಂತ ಇಟ್ಕೊಳ್ಳಿ. ಈ ಲಾಕಿನ ಮೇಲೇನೆ ಲಾಕ್ ಮಾಡ್ಕೊಳ್ಳಿ. ನಾನು ಮೊದಲೆಲ್ಲ ತೋರಿಸಿದ್ದೀನಿ ಸ್ಟಾರ್ಟಿಂಗು, ನೋಡ್ಕೊಳ್ಳಿ ನೀವು. ಈಗ 3 ಚೈನು, ಇದು ಕುಚ್ಚಿನ ಚೈನ್, ಇದನ್ನೇ ಇಲ್ಲಿ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಡಬಲ್ ಕ್ರೋಶೆ ಆರ್ಚ್ ಮಾಡಿದೀವಲ್ವಾ, ಇಲ್ಲಿ ಫಸ್ಟ್ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿಂದಲೇ ಈ ಲಾಕ್ ಇದೆಯಲ್ವ, ನೀವು ಈ 3 ಚೈನ್ ಲಾಕ್ ಮಾಡಿದಿರಲ್ವ, ಕುಚ್ಚಿನ ಲಾಕ್, ಅಲ್ಲಿಂದಲೇ ಡೈರೆಕ್ಟಾಗಿ ಈ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡ್ಕೊಂಡು 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಈ ಸಿಂಗಲ್ ಕ್ರೋಶೆ ಹಿಂದ್ಗಡೆ ಗ್ಯಾಪ್ ಇರುತ್ತಲ್ವ, ಇಲ್ಲಿ ಹಿಂಗೆ ದಾರ ತಗೊಂಬಂದು ಲಾಕ್ ಮಾಡಿ. ಇದು ಪೀಕ್ ಆಗುತ್ತೆ. ಆಮೇಲೆ ಎರಡನೇದಲ್ಲಿ ಅದೇ ಥರ ಮಾಡ್ಕೊಳ್ಳಿ. 3 ಚೈನ್, ಇದನ್ನು ಇಲ್ಲಿ ಈ ಇದರ ಹಿಂದ್ಗಡೆ ಹಿಂಗೆ ಲಾಕ್ ಮಾಡ್ಕೊಳ್ಳಿ. ಈ ಒಂದು ಚೈನ್ ಹಿಂದ್ಗಡೆ, ಒಂದು ಸಿಂಗಲ್ ಕ್ರೋಶೆ ಹಿಂದ್ಗಡೆ ಜಾಗ ಇರುತ್ತಲ್ವ, ಅಲ್ಲಿ ಅದು ಪೀಕ್ ಆಗುತ್ತೆ. ನೆಕ್ಸ್ಟ್ ಮೂರನೇದಲ್ಲಿ 3 ಚೈನು, ಇಲ್ಲಿ ಇದರ ಹಿಂದೆ 3 ಪೀಕು. 3 ಆಯಿತು ನೋಡಿ ಪೀಕು. 13 ಡಬಲ್ ಕ್ರೋಶೆಯಲ್ಲಿ ಇದು 4ನೇದು. ಸ್ನೇಹಿತರೆ ನೋಡ್ಕೊಳ್ಳಿ. ಆಮೇಲೆ 5ನೇದಲ್ಲಿ 3 ಚೈನ್ ಹಾಕಿ ಪಿಕೋ ಮಾಡಿದೆ. ಇದರಲ್ಲಿ 5ಕ್ಕೆ ಸಿಂಗಲ್ ಕ್ರೋಶೆ ಹಾಕಿ ಪಿಕೋ ಮಾಡಿರೋದು. 1 2 3 4 5. 5 ಆದಮೇಲೆ ಈಗ ಇಲ್ಲಿ ಈ ಲೀಫ್ ಬೀಡನ್ನು ಸೇರಿಸ್ತಾ ಇದ್ದೀನಿ. ಈ ಥರ ಲೀಫ್ ಬೀಡನ್ನು ಸೇರಿಸ್ತಾ ಇದ್ದೀನಿ. ಲೀಫ್ ಬೀಡ್ ಸೇರಿಸ್ಬಿಟ್ಟು 5ಕ್ಕೆ ಹಾಕಿರೋದು ನೆನಪಿರಲಿ, 6ನೇದು ಬಿಟ್ಟುಬಿಡಿ, 6ನೇದು ಬೇಡ, 7ನೇದಕ್ಕೆ ನೋಡಿ. ಈಗ 5 ಆದಮೇಲೆ ಇದು ಈ 6ನೇದು ಬೇಡ, ಈ 7ನೇದಕ್ಕೆ ಹಿಂಗೆ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ತಂದು ಲಾಕ್, ಅದು ಸಿಂಗಲ್ ಕ್ರೋಶೆ ತಾನೆ ಲಾಕ್ ಅಂದರೆ. ಈಗ 3 ಚೈನ್ ಮಾಡಿಕೊಂಡು ಆ ಸಿಂಗಲ್ ಕ್ರೋಶೆ ಹಿಂದೆ ತಗೊಂಡೋಗಿ ಹುಕ್ಕೊಂದು ಲಾಕ್ ಮಾಡಿ ಪೀಕೋ. ಇನ್ನು ನೆಕ್ಸ್ಟ್ ಎಲ್ಲ ಮಾಡ್ಕೊಂಡು ಹೋಗಿ ಹಿಂಗೆ ಸಿಂಗಲ್ ಕ್ರೋಶೆ, 3 ಚೈನು, ಪೀಕೋ. 7ನೇದಿಂದ ಸ್ಟಾರ್ಟ್ ಆಗುತ್ತೆ. 7 8 ಆಯಿತು. ಇದೀಗ 9, 3 ಚೈನು, ಈ ಒಂದು ಚೈನ್ ಹಿಂದ್ಗಡೆ ಲಾಕ್, ಒಂದು ಸಿಂಗಲ್ ಕ್ರೋಶೆ ಹಿಂದ್ಗಡೆ, ಸಾರಿ. ಆಮೇಲೆ ಅದರ ನೆಕ್ಸ್ಟು ಅದರ ನೆಕ್ಸ್ಟ್ ನೋಡಿ. 1 2 3 4 5 ಪೀಕೋ ಆಯಿತು. 5 ಪೀಕೋ ಆದಮೇಲೆ ಇದು 6ನೇದೊಂದು ಉಳಿಯುತ್ತೆ ನಿಮಗೆ ಡಬಲ್ ಕ್ರೋಶೆ. ಈ 6ನೇ ಡಬಲ್ ಕ್ರೋಶೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇದನ್ನು ಆಮೇಲೆ ಇಲ್ಲಿ ಲಾಕ್ ಮಾಡಿ. ಈ 6ನೇ ಡಬಲ್ ಕ್ರೋಶೆಯಲ್ಲಿ ನೀವು ಪೀಕೋ ಮಾಡೋದು ಬೇಡ, ಯಾಕೆಂದರೆ ಅದು ಪೀಕೋ ಹಿಂಗೆ ಬಗ್ಗಿದಾಗ ಚೆನ್ನಾಗಿ ಬರಲ್ಲ, ಅದಕ್ಕೆ. ಈಗ ನೋಡಿ, ಇದು ಹಿಂಗೆ ಮಾಡಿದರೆ 5 ಈ ಕಡೆ 5 ಈ ಕಡೆ ಬರುತ್ತೆ. 6ನೇದಲ್ಲಿ ಬೇಡ, ಅವಾಗ ಚೆನ್ನಾಗಿ ಈ ಥರ ಆರ್ಚ್ ಬರುತ್ತೆ ನೋಡಿ. ನೀವು ಈ ಪಿಂಕ್ ಡಬಲ್ ಕ್ರೋಶೆ ಮಾಡಿದಾಗ ಕೌಂಟ್ ಮಾಡ್ಕೊಳ್ಳಿ. ಮಿಡ್ಲಲ್ಲಿ ಈ ಲೀಫ್ ಬೀಡ್ ಬರೋ ಥರ, ಆ ಕಡೆ 5 ಆದರೆ 5, 6 ಆದರೆ 6, 6 ಈ ಕಡೆ 6 ಈ ಕಡೆ ಬೇಕಾದ್ರೂ ಮಾಡ್ಕೋಬೋದು ನೀವು.
4 4 ಮಾಡ್ಕೋಬೋದು, ಹೆಂಗೆ ಬೇಕೋ ಹಾಗೆ, ಚಿಕ್ಕದಾದರೂ ಮಾಡ್ಕೋಬೋದು. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ, ಒಂದು ವೇಳೆ ನಿಮ್ಮ ಕೌಂಟಿಂಗ್ ತಪ್ಪಿ 13 14 ಒಂದು ಎಕ್ಸ್ಟ್ರಾ ಆಯಿತು ಅಂದರೆ ಯಾವುದಾದ್ರೂ ಒಂದು ಸ್ಕಿಪ್ ಮಾಡಿದರೂ ಅಷ್ಟೇನಾಗಲ್ಲ. ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡ್ಕೊಳ್ಳಿ, ಒಂದು ಎಕ್ಸ್ಟ್ರಾ ಆದರೆ. ನಿಮಗೆ ಕೌಂಟಿಂಗ್ ಕರೆಕ್ಟಾಗಿ ಮಿಡ್ಲಿಗೆ ಬರಲ್ಲ ಅಂದರೆ ಇದು ಲೀಫ್ ಬೀಡು ಮಿಡ್ಲಿಗೆ ಬರೋ ಥರ ಮಾಡ್ಕೋಬೇಕು ನೀವು. ಈಗ ಮಿಡ್ಲಿಗೆ ಬರುತ್ತೆ, ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ನೀವು ಬ್ರೈಡಲ್ ಸಾರಿಗಳಿಗೂ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಕಾಣಿಸುತ್ತೆ. ಇದು ಒಂದೇ ಲೀಫ್ ಬೀಡ್ ಹಾಕಿದ್ರೂ ಗ್ರ್ಯಾಂಡ್ ಕಾಣಿಸುತ್ತೆ. ನೀವು ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.